ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತೊಂದು ರೆಸಿಪಿ ಜೊತೆ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಮಾಡ್ತಾ ಇರೋದು ಬಂದು ಪಾಲಕ್ ಪನ್ನೀರ್. ಸೊ ಪನ್ನೀರ್ 200 ಗ್ರಾಮ್ ತೊಗೊಂಡಿದ್ದೀನಿ, ಮಿಲ್ಕಿ ಮಿಸ್ಟ್ ಪನ್ನೀರ್. ಮತ್ತು ಪಾಲಕ್ ತೊಗೊಂಡಿದ್ದೀನಿ, ಪಾಲಕ್ ಸೊಪ್ಪು. ಮತ್ತು ಎರಡು ಸಣ್ಣ ಸಣ್ಣ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ದೊಡ್ಡ ಸೈಜ್ ಆನಿಯನ್, ರುಚಿಗೆ ತಕ್ಕಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಮಸಾಲಾಗೆ ಬಂದರೆ ಖಾರದ ಪುಡಿ ಮತ್ತು ಇದು ಗರಂ ಮಸಾಲ, ಅರಿಶಿನ, ಜೀರಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಒಗ್ಗರಣೆಗೆ ಎಣ್ಣೆ. ನಾನು ಎಣ್ಣೆ ಜೊತೆಗೆ ಬೆಣ್ಣೆ ಕೂಡ ಹಾಕ್ತೀನಿ. ಬಟರ್ ಹಾಕಿದ್ರೆ ಅದ್ರ ಟೇಸ್ಟೇ ಡಿಫ್ರೆಂಟಾಗಿ ಬರುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಇನ್ನೊಂದು ಟಿಪ್ ಏನು ಕೊಡ್ತೀನಿ ಅಂದರೆ, ನಾನು ಪಾಲಕ್ ಸೊಪ್ಪನ್ನ ಆದಷ್ಟು ಎಳೆದಿರೋ ಅಂಥದ್ದು ತೊಗೊಳ್ಳಿ. ತುಂಬ ಬಲ್ತಿರೋದು ತೊಗೊಂಡ್ರೆ ಟೇಸ್ಟ್ ಇರೋದಿಲ್ಲ. ಮತ್ತು ಅದು ಕಡ್ಡಿ ತೆಗೀರಿ, ಬರೀ ಎಲೆ ಮಾತ್ರ ಹಾಕ್ಕೊಳ್ಳಿ, ಕಡ್ಡಿ ಹಾಕಿದ್ರೂ ಚೆನ್ನಾಗಿರಲ್ಲ. ಸೊ ಈಗೊಂದು ಬೌಲಲ್ಲಿ ನಾನು ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆಗಬೇಕು. ಬಿಸಿ ಆದಮೇಲೆ ಅದರೊಳಗಡೆಗೆ ಪಾಲಕ್ ಸೊಪ್ಪು ಹಾಕಬೇಕು. ನೋಡಿ, ನಾನು ಬರೀ ಸೊಪ್ಪು ಥರ ಎಲೆ ಥರ ತೊಗೊಂಡಿದ್ದೀನಿ, ಕಡ್ಡಿ ಎಲ್ಲ ತೊಗೊಂಡಿಲ್ಲ. ಸೊ ಕಡ್ಡಿ ತೊಗೋಬೇಡಿ, ಆದಷ್ಟು ಎಳೆದಿರಲಿ, ಅವಾಗ ರುಚಿ ಚೆನ್ನಾಗಿ ಬರುತ್ತೆ. ಏನಕ್ಕೆ ಬೇಯಿಸ್ತಾ ಇದ್ದೀನಿ ಅಂದರೆ, ಹಸಿದು ಕೂಡ ಮಾಡ್ತಾರೆ, ಬೇಯಿಸ್ತೇನೆ ಹಾಗೆ ಹಾಕಿ ಕೂಡ ಮಾಡ್ತಾರೆ. ಬಟ್ ಆದರೂ ಟೇಸ್ಟೇ ಬೇರೆ ಥರ ಬರುತ್ತೆ. ಫ್ಲೇವರ್ ಈ ಥರ ಬೇಯಿಸಿ ಮಾಡೋದೇ ಫ್ಲೇವರ್ ಬೇರೆ ಥರ ಬರುತ್ತೆ. ನಾನು ಎರಡನ್ನೂ ಟ್ರೈ ಮಾಡಿದ್ದೀನಿ. ನಂಗೆ ಹಸಿದು ಹಾಕಿ ಮಾಡಿದಷ್ಟು ಇಷ್ಟ ಆಗಲ್ಲ. ಈ ಥರ ಬೇಯಿಸಿ ಈ ರಸನ ನಾನು ಚೆಲ್ಲೋದಿಲ್ಲ, ಆ ರಸನ ಹಾಗೆ ಇಟ್ಕೋತೀನಿ. ನೋಡಿ, ಇಲ್ಲಿ ತೋರಿಸ್ತೀನಿ ನಾನು. ಚೆನ್ನಾಗಿ ಬೇಯಿಸ್ಕೊಂಡು ಅದು ಸೊಪ್ಪೆಲ್ಲ ಸ್ವಲ್ಪ ಬಾಡ್ದಂಗೆ ಆಗಬೇಕು. ಸೊ ಆಮೇಲೆ ಅದನ್ನು ನಾನು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನೋಡಿ, ಇದು ನೀರು, ಪಾಲಕ್ ಬೇಯಿಸಿದ ನೀರು. ಸೊ ಇದನ್ನು ಚೆಲ್ಲಬೇಡಿ, ಇದರಲ್ಲೇ ಎಲ್ಲ ಇರೋದು ಸೊಪ್ಪಿನ ಅಂಶ ಎಲ್ಲ. ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಹಾಕಿದ್ದೀನಿ ನಾನು. ಯಾಕಂದರೆ ನಮ್ಮ ಮನೇಲೆಲ್ಲ ಬೆಣ್ಣೆ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಜಾಸ್ತಿನೇ ಬೆಣ್ಣೆ ಹಾಕಿದ್ದೀನಿ. ಸೊ ನೆಕ್ಸ್ಟು ನೀವು ಬೆಣ್ಣೆ ಹಾಕೋದಿದ್ರೆ ಆಯಿಲ್ ಕಡಿಮೆ ಹಾಕ್ಕೊಳ್ಳಿ. ಇನ್ ಕೇಸ್ ಬೆಣ್ಣೆ ಹಾಕಿಲ್ಲ ಅಂದರೆ ಆಯಿಲ್ನ ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ಅದು ಎಲ್ಲ ಕರಗದ ಮೇಲೆ ನಾನು ಇದಕ್ಕೆ ಚಾಪ್ಡ್ ಆನಿಯನ್ಸ್ ಇತ್ತಲ್ವ, ಸೊ ಅದು ಫಸ್ಟು ಜೀರಿಗೆನ ಒಗ್ಗರಣೆಗೆ ಹಾಕ್ಕೊಂಡು ನೆಕ್ಸ್ಟು ಆ ಆನಿಯನ್ನ ಹಾಕೋತೀನಿ. ತುಪ್ಪದಲ್ಲಿ ಆನಿಯನ್ನ ಫ್ರೈ ಮಾಡ್ತೀವಲ್ಲ, ಆವಾಗ ಅದು ಫ್ಲೇವರ್ ಸ್ಮೆಲ್ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಮತ್ತು ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ, ಆನಿಯನ್ನ ನಾನು ಇದರಲ್ಲೇ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅದಾದಮೇಲೆ ಅದಕ್ಕೆ ನಾನು ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೋತೀನಿ. ನೀವು ಟೊಮೆಟೊ ಹಾಕ್ಕೊಂಡ್ಮೇಲೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪು ಹಾಕಿದಾಗ ಅದು ನೀಟಾಗಿ ಬೇಯುತ್ತೆ, ಟೊಮೆಟೊ ಈರುಳ್ಳಿ ಎಲ್ಲನೂ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಪಾಲಕ್ ಸೊಪ್ಪು ಹಾಕಿದ್ದೀನಿ, ಅದು ತಣ್ಣಗಾದ್ಮೇಲೆ ಹಾಕಿದ್ದೀನಿ. ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಕೆಲವ್ರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ತಾರೆ, ನಾನು ಏನೂ ಹಾಕಿಲ್ಲ, ಬರೀ ಸೊಪ್ಪು ಮಾತ್ರ ಹಾಕಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಆನಿಯನ್ ನಾವು ಏನು ರೋಸ್ಟ್ ಮಾಡಿದ್ವಿ ಅದಕ್ಕೆ ಇದ್ರ ಗ್ರೈಂಡ್ ಮಾಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದು 2 ಮಿನಿಟ್ಸ್ ಆರ್ 1 ಮಿನಿಟ್ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ನೀವು ಅದೇ ಯಾವುದು ನೀರಿತ್ತು, ನಾವು ಪಾಲಕ್ ಸೊಪ್ಪಿಂದು ಬೇಯಿಸಿದ ನೀರಿತ್ತಲ್ಲ, ಅದನ್ನು ಕ್ವಾಂಟಿಟಿ ನೋಡಿ ಮತ್ತು ನಿಮಗೆ ಆ ಥಿಕ್ನೆಸ್ ನೋಡಿ ನೀವು ಆ ನೀರನ್ನ ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಏನೇನು ಸ್ಪೈಸಸ್ ಇತ್ತು, ಚಿಲ್ಲಿ ಪೌಡರು, ಗರಂ ಮಸಾಲ, ಸೊ ಅದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಒಂದು 2 ಮಿನಿಟ್ಸ್ ಬೇಯಿಸೆಲ್ಲ ಆದಮೇಲೆ ಮತ್ತೆ ನಿಮಗೆ ಇನ್ ಕೇಸ್ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು, ಒಂದು ಲೆವೆಲ್ ಥಿಕ್ನೆಸ್ ಬೇಕು ಅಂತ ಅಂದಾಗ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸಿ. ಸೊ ಇದು ತುಂಬ ಚೆನ್ನಾಗಾಗತ್ತೆ. ಅದೇ ನೀವು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್. ಇದನ್ನು ನಾನು ಆಲ್ಮೋಸ್ಟ್ 5 ಮೆಂಬರ್ಸ್ಗೆ ಮಾಡಿದ್ದಂಥದ್ದು. ತುಂಬ ಚೆನ್ನಾಗಾಗಿತ್ತು. ಇದನ್ನು ನೀವು ಯಾವುದ್ರ ಜೊತೆನಾದರೂ ತಿನ್ಬೋದು. ದೋಸೆ, ಚಪಾತಿ, ಪುಲ್ಕ, ರೋಟಿ, ಪರೋಟ, ಆ ಥರ ಯಾವುದಕ್ಕಾದ್ರೂ
ಇದು ಸ್ವಲ್ಪ ತಿಕ್ಕಾಯಿತು ಅನ್ನಿಸ್ತು. ಸೊ ಹಾಗಾಗಿ ನಾನು ಪಾಲಕ್ ಸೊಪ್ಪಿನ ನೀರು ಮತ್ತೆ ಆ್ಯಡ್ ಮಾಡಿಕೊಂಡೆ. ಅದೇ ನಾನು ಹೇಳ್ದಾಗೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪ್ಲೇನ್ ವಾಟರ್ ಯಾವುದೂ ಹಾಕಬೇಡಿ, ಇದೇ ನೀರನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾನು ಮೊದಲು ಸ್ವಲ್ಪ ಹಾಕ್ಕೊಂಡಿದ್ದೆ, ಅದು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಸೊ ಇವಾಗ ನಾನು ಗ್ರೇವಿಗೆ ಎಷ್ಟು ಬೇಕು ಟೇಸ್ಟ್ಗೆ ಅಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಪನ್ನೀರ್ ಹಾಕ್ಕೊಂಡೆ. ನಾನು ತುಂಬ ಚಿಕ್ಕ ಚಿಕ್ಕ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡ ದೊಡ್ಡದೆಲ್ಲ ಅಷ್ಟು ಇಷ್ಟ ಆಗಲ್ಲ ತಿನ್ನುವಾಗ ಚಪಾತಿಗೆಲ್ಲ. ಸೊ ನಾನು ಇದನ್ನು ಮಾಡಿದ್ದು ಚಪಾತಿಗೆ ಗ್ರೇವಿ. ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಂದು ಬೈಟಿಗೆ ಒಂದು ಸರಿ ಹೋಗುತ್ತೆ. ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕದು ಮಾಡ್ಕೊತೀನಿ. ಅದು ಪನ್ನೀರ್ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ನಾನು ಕಸೂರಿ ಮೇಥಿ ಅಂತಾರೆ, ಅದನ್ನು ಹಂಗೆ ಪೌಡರ್ ಥರ ಮಾಡಿ ಮೇಲೆ ಹಾಕಿದ್ದೀನಿ. ಇದನ್ನು 1 ಮಿನಿಟ್ ಬೇಯಿಸ್ಕೊಳ್ಳಿ ಇಷ್ಟೇ ಇದು ರೆಸಿಪಿ. ಮನೆಯಲ್ಲೆಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಕಸೂರಿ ಮೇಥಿ ಹಾಕೊಂಡಾಗ ಏನು ಜಾಸ್ತಿ ಬೇಯಿಸೋದು ಬೇಡ, ಅದು ಬಿಸಿ ಹೀಟ್ ಇರುತ್ತಲ್ಲ ಅದಕ್ಕೆ ಅಷ್ಟೇ ಸಾಕು ಅದಕ್ಕೆ. ಸೊ ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.